ಮಾನ್ಯ ಅಧ್ಯಕ್ಷರೇ, ಈ ನಮ್ಮ ಏನು 3 ಸ್ತಂಭಗಳದಾವು, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗ, ಅದ್ರ ಬಗ್ಗೆ ಎಲ್ಲ ಸದಸ್ಯರ ಗಮನಕ್ಕೆ, ತಮ್ಮ ಗಮನಕ್ಕೂ ಕೂಡ ನಮ್ಮ ಶಾಸಕಾಂಗದ ನಮ್ಮ ಹಕ್ಕು ಏನೈತಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಹೇಳುವಂತ ಒಂದು 2 ನಿಮಿಷ ಕೊಡ್ರಿ, ಅಷ್ಟು ಸಾಕು. 1964ರಲ್ಲಿ ಒಂದು ಫೇಮಸ್ ಕೇಸ್ ಇತ್ತು, ಕೇಶವ್ ಸಿಂಗ್ ವರ್ಸಸ್ ಉತ್ತರ ಪ್ರದೇಶ ಗೌರ್ಮೆಂಟ್. ಅದರಲ್ಲಿ ಏನಾಯ್ತು, ಕೇಶವ್ ಸಿಂಗ್ ಅನ್ನುವಂತ ಅಧಿಕಾರಿ ಅವನು ಸದನದ ಹೊರಗೆ ಶಾಸಕರ ಜೊತೆ ಮಿಸ್ಬಿಹೇವ್ ಮಾಡ್ತಾನೆ. ಅದು ಹಕ್ಕುಚ್ಯುತಿಗೆ ಬರ್ತೈತೆ, ಹಕ್ಕುಚ್ಯುತಿ ಸಮಿತಿಗೆ ಅಧ್ಯಕ್ಷರ ಕೊಡ್ತಾರೆ. ಅದು ಹಕ್ಕುಚ್ಯುತಿ ಸಮಿತಿಗೆ, ಹಕ್ಕುಚ್ಯುತಿ ಸಮಿತಿ ಬಂದ್ರೆ ಆ ಹಕ್ಕುಚ್ಯುತಿ ಸಮಿತಿ ಅಧ್ಯಕ್ಷರು ಆ ಕೇಶವ್ ಸಿಂಗ್ಗೆ ಜೈಲ್, 1 ವಾರದ ಜೈಲನ್ನ ಘೋಷಿಸ್ತಾರೆ. ಅವೇನ್ ಮಾಡ್ತಾನ, ಹೊರಗೆ ಜಡ್ಜ್ ಕಡೆ ಹೋಗ್ತಾನೆ, ಡಿಸ್ಟ್ರಿಕ್ಟ್ ಜಡ್ಜ್ ಕಡೆ ಹೋಗಿ ಅದ್ರ ಮೇಲೆ ಬೇಲ್ ತಗೊಳ್ತಾನೆ. ಅದು ಬೇಲ್ ತೆಗೆದುಕೊಂಡಂತ ವಿಷಯ ಮತ್ತೆ ಸದನದ ಮುಂದೆ ಬರ್ತೈತೆ. ಅವಾಗ ಅಧ್ಯಕ್ಷರ ಐತಲ್ಲ ಆದೇಶ ಮಾಡ್ತಾರೆ, ಅದು ಯಾರು ಬೇಲ್ ಕೊಟ್ಟಾನಲ್ಲ ಡಿಸ್ಟ್ರಿಕ್ಟ್ ಜಡ್ಜು, ಅವನ ಜೈಲಿಗೆ ಹಾಕ್ರಿ ಅಂತ ಹೇಳಿ. ಅವಾಗ ಮತ್ತೆ ಆ ಡಿಸ್ಟ್ರಿಕ್ಟ್ ಜಡ್ಜನ್ನು ಹಿಡಿಯಕ್ಕೆ ಹೋದ ಕೂಡಲೇ ಆ ಡಿಸ್ಟ್ರಿಕ್ಟ್ ಜಡ್ಜು ಹೈಕೋರ್ಟಿಗೆ ಹೋಗ್ತಾನೆ. ಹೈಕೋರ್ಟ್ 2 ಬೆಂಚ್ ಜಡ್ಜ್ ಮುಂದೆ ಹೋಗುತ್ತೆ ಅದು ವಿಷಯ. ಆ 2 ಬೆಂಚ್ ಜಡ್ಜು ಅವರು ಆ ಡಿಸ್ಟ್ರಿಕ್ಟ್ ಜಡ್ಜಿಗೆ ಅರೆಸ್ಟ್ ಮಾಡಕ್ ಬರುದಿಲ್ಲ ಅಂತ ಹೇಳಿ ಆದೇಶ ಮಾಡ್ತಾರೆ. ಮತ್ತೆ ಸದನದಲ್ಲಿ ಮತ್ತೆ ಅಧ್ಯಕ್ಷರ ಮುಂದೆ ಬರ್ತೈತಿ. ಅಧ್ಯಕ್ಷರು ಹೇಳ್ತಾರ, 2 ಹೈಕೋರ್ಟ್ ಜಡ್ಜ್ಗಳನ್ನ ಜೈಲಾಗ ಹಾಕ್ರಿ ಅಂತ ಆರ್ಡರ್ ಮಾಡ್ತಾರೆ. ಅವಾಗ ಪೂರ್ತಿ ಹೈಕೋರ್ಟ್ ಜಡ್ಜ್ಗಳನ್ನ ಅರೆಸ್ಟ್ ಮಾಡ್ತಾರ ಅಂತೇಳಿ ಹೆದರಿ 28 ಬೆಂಚಿನ ಉತ್ತರ ಪ್ರದೇಶದ ಹೈಕೋರ್ಟ್ ಇರ್ತೈತೆ, 28 ಜಡ್ಜ್ಗಳು ಇರ್ತದೆ. ಆ 2 ಜಡ್ಜ್ಗಳನ್ನು ಬಿಟ್ಟು 26 ಜಡ್ಜ್ಗಳು ಕುತ್ಕೊಂಡು ಒಂದು ಬೆಂಚ್ ಅಲ್ಲಿ ಕೂಡ್ತೈತೆ. ಅವಾಗ ಶಾಸಕಾಂಗದ ಕಾರ್ಯ ಏನು, ಶಾಸಕಾಂಗದ ಹಕ್ಕುಗಳೇನು, ಕಾರ್ಯಾಂಗದ ಹಕ್ಕುಗಳೇನು, ಕಾರ್ಯಾಂಗದ ಕಾರ್ಯವ್ಯಾಪ್ತಿ ಏನು, ಶಾಸಕಾಂಗದ ಏನೈತಿ, ನ್ಯಾಯಾಂಗದ ಏನೈತಿ, ಅದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಿ ಶಾಸಕಾಂಗನ ಎಲ್ಲದಕ್ಕಿಂತ ಹೆಚ್ಚು, ಶಾಸಕಾಂಗನ ಎಲ್ಲದೂ ಮೇಲೆ ಮಾಡಿದ್ದು, ಅಧ್ಯಕ್ಷರು ಮಾಡಿದ್ದು ಸರಿ ಐತಿ ಅನ್ನೋ ರೀತಿ ಆ ರೀತಿ ಒಂದು ಆರ್ಡರ್ ಬರ್ತೈತಿ. ಹಾಗಾಗಿ ಇದು ನಮ್ಮ ಹಕ್ಕುಚ್ಯುತಿ ಸಮಿತಿ ಏನೈತಿ ಅದರದ್ದು ಕಾರ್ಯವ್ಯಾಪಿ ಏನೈತಿ ಅದನ್ನ ಪರ್ಪಸ್ಲಿ ಬರ್ದಿಲ್ಲ. ಯಾಕೆ ಬರ್ದಿಲ್ಲ ಅಂತಂದ್ರೆ, ತಪ್ಪು ಮಾಡಿದಂಥ ಅಧಿಕಾರಿಗಳು ಅಥವಾ ಯಾರ ತಪ್ಪು ಮಾಡಿದ್ರು, ಯಾರ ಕೂಡ ಶಾಸಕಾಂಗಕ್ಕೆ ಅಗೌರವ ಸಲ್ಲಿಸಿದ್ರೆ ಅವರಿಗೆ ಏನು ಬೇಕಾದ ಶಿಕ್ಷೆ ಕೊಡ್ಬೋದು. ಅದರಲ್ಲಿ ಹಕ್ಕುಚ್ಯುತಿ ಸಮಿತಿ ಆರ್ಡರ್ ಇಷ್ಟು ಪರ್ಫೆಕ್ಟ್ ಇದು ಹಿಂಗೆ ಮಾಡ್ಬೋದಲ್ಲ, ಅದನ್ನ ಯಾರಿಗಾದ್ರೂ ಹ್ಯಾಂಗ್ ಮಾಡ್ಬೇಕಂತ ಆರ್ಡರ್ ಮಾಡಿದ್ರೆ ಸುಪ್ರೀಂ ಕೋರ್ಟಿಗೂ ಕೂಡ ಅದನ್ನ ಬೇರೆ ಆರ್ಡರ್ ಕೊಡಕ್ಕೆ ಅಧಿಕಾರ ಇಲ್ಲ. ಹಂಗಾಗಿ ಇವತ್ತೇನು ನಮ್ಮ ರಾಜು ಕಾಗೆ ಅವರಿಗೆ ಅನ್ಯಾಯ ಆಗೈತಿ. ಒಬ್ಬ ಸಂಭಾವಿತ ರಾಜಕಾರಣಿ 25 ವರ್ಷ ಇದ್ರು, ಸಂಭಾವಿತ ಅಂದ್ರೆ ಸಂಭಾವಿತ ಮನುಷ್ಯ ಅಂತವ್ರಿಗೆ, ನಮ್ಮ ಯುವ ರಾಜಕಾರಣಿ ಮುಕ್ತಿ ಮಾಡೋರಿಗೆ ಇವ್ರಿಗೆ ಏನ್ ಅನ್ಯಾಯ ಆಗೈತಿ ಇದ್ರ ಬಗ್ಗೆ ಒಬ್ಬ ದಲಿತ ಶಾಸಕ ಅವ್ರ ಕೊರಳಿಗೆ ಪಟ್ಟೆ ಹಚ್ತಾರಂತ